ಉತ್ತರ ಕರ್ನಾಟಕದ ಮೊಹರಂ ಸ್ಪೆಷಲ್ ಚೋಂಗ್ಯ, ಸ್ಟಫಿಂಗ್ ಚೋಂಗ್ಯ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮೊಹರಂ ಸ್ಪೆಷಲ್ ಇದು. ಅದನ್ನು ತುಪ್ಪದ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದು ಸತಿನೂ ಮಾಡಿಲ್ಲ ಅಂದರೆ ಮಾಡ್ಬೋದು. ಇವಾಗ ಇದನ್ನ ಮಾಡೋದು ಚೋಂಗ್ಯ ಮೇಕರ್ ಅಂದರೆ ಒಂದು ಮನೆ ಥರ ಬರುತ್ತೆ, ಪ್ಲೇಟ್ ಥರ. ಅದು ಸಿಗುತ್ತೆ ಆನ್ಲೈನಲ್ಲಿ. ನೀವು ಚೋಂಗ್ಯ ಮೇಕರ್ ಅಂತ ಹೊಡೆದ್ರೆ ಬರುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಹುರ್ಗಡ್ಲೆ ಹಿಟ್ಟು, ಬೆಲ್ಲ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಾದ ಸ್ಟಫಿಂಗ್ ಪೌಡರು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ. ಇದೇ ಚೋಂಗ್ಯ ಮೇಕರು. ಇದು ಹಳೇದು, ನಾವು ಮಾರ್ಕೆಟಲ್ಲಿ ತೊಗೊಂಡಿರೋದು. ಇವಾಗೆಲ್ಲ ಮೇಕರ್ ಅಲ್ಯೂಮಿನಿಯಂ ಬಂದಿದೆ ನೋಡಿ. ಇದು ಸೇಮ್ ನಾರ್ಮಲ್ ಚಪಾತಿ ಹಿಟ್ಟು, ಬೇರೆ ಏನೂ ಇಲ್ಲ ಅದರಲ್ಲಿ. ಬರೀ ಚಪಾತಿ ಹಿಟ್ಟು ಅಷ್ಟೇ, ಬೇರೆ ಯಾವುದೂ ಮಿಕ್ಸ್ ಮಾಡಿಲ್ಲ. ನಾನು ರೆಡಿ ಮಾಡ್ಕೊಂಡಿರೋ ಪೌಡರ್ನ ಅದರಲ್ಲಿ ತುಂಬಿಟ್ಟು, ಒಬ್ಬಟ್ಟು ಯಾವ ಥರ ತುಂಬ್ತೀವೋ ಆ ಥರ ತುಂಬಿಟ್ಟು ಇವಾಗ ನೋಡಿ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಚಮಚ ತುಪ್ಪ ಅಥವಾ ಗೀ ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು, ಗೀ ಅಥವಾ ಆಯಿಲು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋದನ್ನು ಹಾಕಿ ನಿಧಾನಕ್ಕೆ ಉದ್ದಬೇಕು ನೋಡಿ. ಈ ಥರ ಅದರಲ್ಲಿರೋ ಡಿಸೈನ್ ಇದರಲ್ಲಿ ಅಚ್ಚಾಗಬೇಕು. ಆ ಥರ ಒಂದು ತವಾನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ನಾರ್ಮಲ್ ಚಪಾತಿ ಹೇಗೆ ಬೇಯಿಸ್ತೀರ ನೀವು, ಅದೇ ಥರ ಸೇಮ್ ಅದೇ ತುಪ್ಪ ಇಲ್ಲ ಅಂದರೆ ಆಯಿಲಲ್ಲಿ ನಿಮಗೆ ಯಾವುದು ಇಷ್ಟ ಅದರಲ್ಲಿ ಎರಡೂ ಸೈಡಲ್ಲಿ ತಿರುಗಿಸಿ ಬೇಯಿಸ್ಕೋಬೇಕು ನೋಡಿ. ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಸ್ಟಫಿಂಗ್ ಮಾಡೋದು ಅಂತ. ಅದನ್ನ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಇದರಲ್ಲಿ ಹಾಕಿ ಚೆನ್ನಾಗಿ ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಂಡು ನೋಡಿ ಈ ಥರ ಬೇಯಿಸ್ಕೋಬೇಕು ಎರಡೂ ಸೈಡಲ್ಲೂ ನೋಡಿ, ಕೆಂಪಾಗೋ ಥರ. ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಇವಾಗ ಇನ್ನೊಂದು ತುಂಬ್ಕೊಂಡಿರೋದನ್ನು ನಾನು ಸ್ಟಫಿಂಗ್ ಮಾಡಿರೋದನ್ನು ಉದ್ಕೊಂಡಿದ್ದೀನಿ ಈ ಥರ ಆಗಿದೆ ಅಂತ. ಜಾಸ್ತಿ ತೆಳ್ಳಗಾಗಬಾರ್ದು, ಜಾಸ್ತಿ ದಪ್ಪನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು ನೋಡಿ. ಈ ಥರ ಹಾಕಿ ಬೇಯಿಸ್ಕೊಂಡು ಮಾಡಿದ್ರೆ ಸೂಪರಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ಲು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್